ನಮ್ಮದೇ ಕರ್ನಾಟಕ ನಂಬರ್ 1 ಸಂಸ್ಥೆ ಇದು ಒಂದು ಆಶ್ರಮ ಮನೆ ಸಮಾಜ ಬೇಡ ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಸಂಸ್ಥೆಯವರಿಗೆ ಹೆಸರುಗಾತಾದರೂ ಮಾತ್ರ ಗಿಡ್ಡಕ್ಕೆ ಗಾಂಜಾ ಕುರ್ತಕ್ಕೆ ಯಾರು ಬಲಿ ಆಗ್ತದೆ ಅವರಿಗೆ ಆಶ್ರಮ ಮಾಡಿ ಇದು ನಿಂತ್ಕೊಳ್ಳಿ ಸೆಂಟರ್ಗೆ ನಾಳೆಯಿಂದ 20 ದಿವಸ ಇರ್ತಾರೆ ಒಟ್ಟು ಎಷ್ಟು ಕನೆಕ್ಷನ್ ಇದೆ ಬದ ಒಟ್ಟು 6 ಕನೆಕ್ಷನ್ ಆಯ್ತಣ್ಣ ಅಲ್ಲ 4,30,000 ಇದೆ ಅಣ್ಣ 4,30,000 ಮೈಸೂರು 4,30,000 ಮಹೇಶ್ ಅಣ್ಣವ್ರಿಗೆ ಎಲ್ಲರೂ ನಮ್ಮವರು ಅಂತಕ್ಕಂಥ ಒಂದು ಭಾವನೆಯಿಂದ ಇಂಡಿಯಾ ಟಿವಿಯ ಒಂದು ಚಾನಲ್ ಮುಖಾಂತರ ಹಲವಾರು ಉತ್ತಮವಂತ ಕಾರ್ಯಕ್ರಮಗಳನ್ನ ಕೊಡೋದ್ರ ಜೊತೆಗೆ ಸಮಾಜದಲ್ಲಿ ಉತ್ತಮವಂತ ರೀತಿಯ ಸೇವೆಯನ್ನು ಇವತ್ತು ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ದು, ದಾರಿ ತಪ್ಪಿರ್ತಕ್ಕಂಥ ಯುವ ಸಮೂಹಕ್ಕೆ ಅವರೆಲ್ಲರನ್ನು ಸರಿದಾರಿಗೆ ತಂದು ಬಸವ ಮಾರ್ಗದಲ್ಲಿ ಅವರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು 36ಕ್ಕೂ ಹೆಚ್ಚಿನ ಒಂದು ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ಒಂದು ಉತ್ತಮವಾದಂಥ ಸಾರ್ವಜನಿಕವಾದಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ನಿಮಗೆ ಶುಭವಾಗಲಿ. ಇದು ಮುಂದುವರೆದು ನಮ್ಮ ರಾಜ್ಯದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯ ಒಂದು ಕುಟುಂಬಗಳ ಬಾಂಧವ್ಯದ ಬದುಕನ್ನು ಇವತ್ತು ತರ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಒಂದು ಸಂಸ್ಥೆಯಿಂದ ಇನ್ನೂ ಉತ್ತಮವಾದಂಥ ಕಾರ್ಯಕ್ರಮ ಪ್ರಾರಂಭ ಅಂತಕ್ಕಂಥ ಪ್ರಾರ್ಥನೆಗಳನ್ನು ಅದರಿಂದ ದೂರ ಅದನ್ನು ಸಂಪೂರ್ಣ ತ್ಯಜಿಸಿ ಉತ್ತಮವಾದಂಥ ಮಾರ್ಗದಲ್ಲಿ ಒಳ್ಳೆಯ ಆರೋಗ್ಯವನ್ನು ಹೊಂದಿ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮದ್ಯ ವ್ಯಸನಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನ ಕಾರ್ಯಕ್ರಮವು ಇದರಲ್ಲಿ ತಾವೇನು ಮಾಡಿದ್ದೀರಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀರಿ. ಇದೆಲ್ಲ ಸಮಾಜದಲ್ಲಿ ಪರಿವರ್ತನೆ ತರತಕ್ಕಂಥ ಒಂದು ಹೊಸ ಪ್ರಯೋಗ. ಸಿದ್ದರಾಮಯ್ಯನವರು ಪದೇ ಕಾರ್ಯಕ್ರಮಗಳಲ್ಲಿ ಕುಮಾರಸ್ವಾಮಿ ಅವರು ನಿಮ್ಮ ಏನಂದ್ರು ಏನಂತ ಇವತ್ತು ನಮ್ಮ ಒಂದು ಬಸವ ಮಾರ್ಗ ಫೌಂಡೇಶನ್ಗೆ ಕುಮಾರಣ್ಣವರು ಭೇಟಿ ಕೊಟ್ಟಿದ್ದರು. ನಾವು ಮಾಡ್ತಿರುವಂಥ ಒಂದು ಸಮಾಜಮುಖಿಯಾದ ಕೆಲಸದ ಬಗ್ಗೆ ಅವ್ರಿಗೆ ತಿಳಿಸಿದಾಗ ಇಂಥ ಒಂದು ಸಂಸ್ಥೆ ಬಗ್ಗೆ ಕೇಳಿ ತುಂಬ ಖುಷಿಪಟ್ಟರು. ಇಂಥವ್ರಿಗೆ ನಮ್ಮಿಂದ ಏನು ಸಹಕಾರ ಮತ್ತು ಸಲಹೆ ಮತ್ತು ನನ್ನಿಂದ ಏನಾರು ಸಹಾಯ ಬೇಕಿದ್ರೆ ಹೇಳಿ ಅಂತ ಹೇಳಿ ನನಗೆ ಹೇಳಿ ನಮ್ಮ ಸಂಸ್ಥೆನ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರು. ತುಂಬ ಸಂತೋಷ ಆಯಿತು. ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ರಾಜಕಾರಣಿಗಳು ನಿಮ್ಮ ಬಳಿ ಬಂದಿದ್ದಾರೆ, ಅದರಲ್ಲೂ ಕುಮಾರಸ್ವಾಮಿ ಅವರು ಬಂದಿರೋದಕ್ಕೆ ನಿಮ್ಗೇನಾದ್ರೂ ಇಷ್ಟೊಂದು ರಾಜಕೀಯ ಒತ್ತಡದ ನಡುವೆ ಕೂಡ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ? ನಿಜವಾಗ್ಲೂ ಅದು ಅವ್ರ ದೊಡ್ಡತನ. ನಾವು ಮಾಡ್ತಿರುವಂಥ ಒಂದು ಸಣ್ಣದ ಕೆಲಸದ ಬಗ್ಗೆ ನಾವು ಅವ್ರಿಗೊಂದು ಹೇಳಿದ್ವಿ, ಸರ್ ಈ ಥರ ನಾವು ಕುಡ್ತಾ ಬಿಡಿಸುವಂಥ ಒಂದು ಕ್ಯಾಂಪ್ಗಳನ್ನ ಮಾಡಿದ್ವಿ. ಇಲ್ಲಿ ತನಕ ಒಂದು 5,000 ಜನಕ್ಕೆ ಇದರಿಂದ ಉಪಯೋಗ ಆಗಿದೆ ಮತ್ತು ಫ್ರೀ ಕ್ಯಾಂಪ್ಗಳನ್ನ ಮಾಡ್ತಾಯಿದ್ದೀವಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಂಡಾಗ ಅವರು ನಿಜವಾಗ್ಲೂ ತುಂಬ ಹೃದಯದಲ್ಲಿ ಇಂಥ ಚಿಕ್ಕ ವಯಸ್ಸಲ್ಲಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ, ಸಮಾಜಕ್ಕೆ ಮಾದರಿಯಾದಂಥ ಕೆಲಸಗಳನ್ನ ಮಾಡ್ತಿದ್ದೀರಾ, ಅದನ್ನು ನಾನು ಭೇಟಿ ಕೊಟ್ಟು ಅದನ್ನು ನಾನು ನೋಡಬೇಕು ಅಂತ ಹೇಳಿ ಬಂದು ಹರಿಸಿದ್ರು. ತುಂಬ ಸಂತೋಷ ಆಗ್ತಾ ಇದೆ. ಈಗ ನೀವೇನಾದರೂ ಅವ್ರ ಪರವಾಗಿ ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ ಏನಾದರೂ ಪ್ರಚಾರಕ್ಕೆ ಏನಾದರೂ ಕರೆದರೂ ಹೋಗ್ತೀರಾ?
ಇಲ್ಲ ಸರ್, ಇದು ನಮ್ಮದು ಆಧ್ಯಾತ್ಮಿಕವಾದ ಕೇಂದ್ರ ಆಗಿರೋದ್ರಿಂದ ನಾವು ಒಂದು ಅದ್ರ ಥರ ಯಾವುದೇ ಥರ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಹೋಗಂಗಿಲ್ಲ. ಅವರು ನಾವು ಮಾಡ್ತಿರೋಂಥ ಸಮಾಜಕ್ಕೆ ಸೇವೆಗೆ ಅವರ ಆಶೀರ್ವಾದ ಮತ್ತು ಸಹಾಯ ಬೇಕಿತ್ತು, ಅದನ್ನು ನಾವು ಅವರಿಂದ ಬಯಸ್ತೀವಿ. ಇದುವರೆಗೆ ಎಷ್ಟು ಕ್ಯಾಂಪ್ಗಳು ಮಾಡಿದಿರಿ ಮತ್ತು ಎಷ್ಟು ಮಧ್ಯವಸ್ಥಗಳು ಇದ್ದಾರೆ ಸರ್ ಈಗ ಸರ್? ನಾವು ಇಲ್ಲಿ ತನಕ ಒಂದು 38 ಕ್ಯಾಂಪ್ಗಳನ್ನ ಮಾಡಿದ್ದೀವಿ. ಒಂದು 5,000ಕ್ಕಿಂತ ಹೆಚ್ಚು ಜನರು ಇಲ್ಲಿಂದ ಉಪಯೋಗ ಪಡ್ಕೊಂಡು ಒಳ್ಳೆ ಜೀವನನ ನಡೆಸ್ತಾ ಇದ್ದಾರೆ. ನಾವು ಅವ್ರಿಗೆ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಿಕೊಟ್ಟಿದ್ವಿ, ಒಳ್ಳೆ ಜೀವನನ ನಡೆಸ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ನಮ್ದು 2 ಸಂಸ್ಥೆ ಇದೆ. 2 ಸಂಸ್ಥೆಯಿಂದ ಒಂದು 250 ಜನಕ್ಕೆ ಹೆಚ್ಚು ಜನ ಇಲ್ಲಿ ವ್ಯಸನಿಗಳು ಅವರು ಒಳ್ಳೆ ಜೀವನನ ಕಟ್ಕೋತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಂದಲೂ ಬಂದಿರೋರು ಇದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಯಿಂದನೂ ಬಂದಿದ್ದಾರೆ. ಈಗ ಪ್ರೆಸೆಂಟ್ ಇಲ್ಲಿರೋರು ತುಂಬ ಜನನು ಹೊರಗಡೆ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ಬರ್ತಾರೆ. ಅವ್ರು ಚಿಕಿತ್ಸೆ ತಗೊಂಡು ಅದಾದ ನಂತರ ಅವ್ರ ಊರಿಗೆ ಮತ್ತೆ ಸ್ಪೆಷಲಿಟೀಸ್ ಇದೆ ಸರ್ ಇಲ್ಲಿ ಎಲ್ಲ ಥರದ ಸೌಕರ್ಯಗಳಿದೆ ಸರ್. ಇದು ಪ್ರತಿಯೊಬ್ಬರಿಗೂ ಒಂದು ಕೆಳಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಯಾರ್ಯಾರು ಸಮಸ್ಯೆ ಸಿಕ್ಕಿರ್ತಾರೆ ಅವ್ರಿಗೆ ಬೇಕಾದಂಥ ಪ್ರತಿಯೊಂದು ವ್ಯವಸ್ಥೆನೂ ಈ ಬಸವ ಮಾರ್ಗಗಳನ್ನ ಮಾಡಿಕೊಟ್ಟಿದೆ ಸರ್. ಎಲ್ಲ ಥರದ ವರ್ಗದವರು ಇಲ್ಲಿದ್ದಾರೆ ಸರ್. ಎಲ್ಲ ಥರ ವರ್ಗದವರು ಇಲ್ಲಿ ಸೇವೆ ಸಿಗ್ತಾ ಇದೆ. ರಾಜಕೀಯಕ್ಕೆ ಬರಲ್ಲ ಅಂತೀರಾ, ಸಮಾಜ ಸೇವೆ ಮಾತ್ರ ನಿಲ್ಲಿಸಿಲ್ಲ, ಏನು ನಿಮ್ಮ ಇಂಟೆನ್ಷನ್ ಏನು ಅಂದರೆ ನಾನು ವ್ಯಸನಕ್ಕೆ ದಾಸನಾದಂಥ ವ್ಯಕ್ತಿ. ನಾನು ಸತತ 17 ವರ್ಷ ವ್ಯಸನಕ್ಕೆ ದಾಸನಾಗಿದ್ದೆ. ಅದರಿಂದ ಹೊರ ಬಂದೆ. ನಮಗೆ ಸಿಕ್ತಂಥ ಜೀವನ ಎಲ್ರಿಗೂ ಸಿಗಬೇಕು. ಈ ಕುಡಿತದಿಂದ, ಈ ದುಶ್ಚಟದಿಂದ ಹೊರಬರೋಕ್ಕೆ ಯಾವುದೇ ಚಿಕಿತ್ಸೆಗಳಿಲ್ಲ. ಇರೋದೇ ಆಧ್ಯಾತ್ಮಿಕವಾಗಿ ಶಿಸ್ತುಬದ್ಧವಾದ ಜೀವನ. ಕಠಿಣವಾಗಿ ನಾವು ತಗೊಳ್ಳುವಂಥ ನಿರ್ಧಾರಗಳನ್ನ ಪಾಲನೆ ಮಾಡಿಕೊಂಡು ಉತ್ತಮವಾದ ಆರೋಗ್ಯನ ಕಾಪಾಡಿಕೊಂಡು ಹೋಗೋಕ್ಕೆ ಇರೋದು ಇದೊಂದೇ ಇದೊಂದೇ ದಾರಿ. ಯಾವುದೇ ಥರದ ವ್ಯಸನದ ಬರೋಕ್ಕೆ ಯಾವುದೇ ಥರದ ಮಾರ್ಗ ಇಲ್ಲ, ಇರುವುದೊಂದೇ ಬಸವ ಮಾರ್ಗ. ನೀವು ಹೇಳಿ ಸತ್ಯ, ತುಂಬ ಸಮಸ್ಯೆಯಲ್ಲಿ ಇರ್ತಾರೆ. ಮೊದಲನೇ ಹಂತದಲ್ಲಿ ಅವ್ರಿಗೆ ನಾವು ವೈದ್ಯಕೀಯ ಚಿಕಿತ್ಸೆನ ಮಾಡಿಸಿ ಬೇಕಾದರೆ ಇಲ್ಲಿ ಸೌಲಭ್ಯದಲ್ಲೇ ಚಿಕಿತ್ಸೆ ಕೊಡ್ಸೋಕ್ಕಾದ್ರೆ ಕೊಡಿಸ್ತೀವಿ. ಇಲ್ಲಾಂದರೆ ಆಸ್ಪತ್ರೆ ಮುಖಾಂತರ ಡಾಕ್ಟರ್ಗಳ ಮುಖಾಂತರ ಅವ್ರನ್ನ ಒಂದು ನಿಯಂತ್ರಣಕ್ಕೆ ತೊಗೊಂಡು ಅದಾದ ನಂತರದಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್.